ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಹಲವು ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ. ಇದರ ನಡುವೆ FSL ರಿಪೋರ್ಟ್ ಕೂಡ ಬಂದಿದೆ. 70% FSL ರಿಪೋರ್ಟ್ ಇಲ್ಲಿ ದಾಖಲಾಗಿರುವಂಥದ್ದು. ಇದರ ನಡುವೆ CCTV ಮತ್ತು ಮೊಬೈಲ್ ರಿಟ್ರೀವ್ ಬಹುತೇಕ ಸಾಧ್ಯವಾಗಿಲ್ಲ. ಹಾಗಾಗಿ ಹೈದರಾಬಾದ್ಗೆ ಮತ್ತೊಂದು ಸುತ್ತಿನ ಡಾಟಾ ರಿಟ್ರೀವ್ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾದರೆ FSL ರಿಪೋರ್ಟ್ನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇಲ್ಲಿದೆ, ನೋಡ್ತಾ ಹೋಗೋಣ. ಹಾಗಾದರೆ ರೇಣುಕಾಸ್ವಾಮಿಯ ಸಾವು ಹೇಗಾಯಿತು, ಇದು ಬಹಳ ಮುಖ್ಯ ನೋಡಿ. ಎಲ್ಲ ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕಿದ್ರು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ FSL ರಿಪೋರ್ಟ್ ಏನು ಬರುತ್ತೆ ಅನ್ನೋದು ಬಹಳ ಮುಖ್ಯ. ಎದೆಯ ಎಲುಬು ಮುರಿದಿದೆ, ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದೆ, ತಲೆಗೆ ಗಂಭೀರ ಗಾಯವಾಗಿದೆ, ಹೀಗೆ ಹಲವು ಅಂಶಗಳು FSL ರಿಪೋರ್ಟ್ನಿಂದ ಲಭ್ಯವಾಗಿದೆ. ಇನ್ನು ಮಿದುಳಿನ ವಿಚಾರಕ್ಕೆ ಬರೋದಾದರೆ ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ ಉಂಟಾಗಿದೆ. ಇನ್ನು ರೇಣುಕಾಸ್ವಾಮಿಯನ್ನು ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಲಾಗಿದೆ ಅಂತ ನೋಡೋದಾದರೆ ಲಾರಿಯೊಂದರ ಹಿಂಭಾಗಕ್ಕೆ ಗುದ್ದಿ ತಲೆಗೆ ಗಾಯವಾಗಿದೆ, ಅಂದರೆ ರೇಣುಕಾಸ್ವಾಮಿಯ ತಲೆಗೆ ಗಾಯವಾಗಿದೆ. ಬೆನ್ನು ಮೂಳೆಗೆ ತೀವ್ರ ಹಾನಿಯಾಗಿದೆ. ಅಂದರೆ ರೇಣುಕಾಸ್ವಾಮಿಯ ದೇಹ ಅಂತ ನೋಡೋದಾದರೆ ಅದೊಂದು ಸಣ್ಣ ಜೀವ ಅಂತ ಹೇಳ್ಬೋದು. ಕೈಯಲ್ಲಿ ಹಿಡ್ಕೊಂಡು ಹೇಗೆ ಬೇಕು ಹಾಗೂ ಆತನನ್ನು ಥಳಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಇನ್ನು ವೃಷಣ ಚೀಲದಲ್ಲಿ ರಕ್ತ ಸೋರಿಕೆಯಾಗಿದೆ, ಕಾಲಲ್ಲಿ ಒಂದು ವೃಷಣಕ್ಕೆ ಗಾಯವಾಗಿದೆ, ಅಂದರೆ ಪ್ರೈವೇಟ್ ಪಾರ್ಟಿಗೆ ಗಾಯವನ್ನು ಮಾಡಲಾಗಿದೆ, ಮೊಣಕಾಲು ಮುರಿತವಾಗಿದೆ. ಹೀಗೆ ಹಲವು ಅಂಶಗಳು ರೇಣುಕಾಸ್ವಾಮಿ ಸಾವು ಹೇಗಾಯಿತು ಅನ್ನೋದಕ್ಕೆ FSL ರಿಪೋರ್ಟ್ನಿಂದ ಸಿಕ್ಕಿರುವಂತಹ ಇನ್ಫಾರ್ಮೇಷನ್. ಬಲಗಣ್ಣಿಗೆ ತೀವ್ರವಾದ ಹಾನಿಯಾಗಿದೆ, ಬಲಗಣ್ಣಿಗೆ ಆತನಿಗೆ ತೀವ್ರವಾಗಿ ಹಾನಿ ಮಾಡಲಾಗಿದೆ. ಇನ್ನು ಡೆತ್ ಟೈಮ್ ಅಂತ ನೋಡೋದಾದರೆ ನೋಡಿ, FSL ರಿಪೋರ್ಟ್ ಯಾವೆಲ್ಲ ಮಾಹಿತಿಯನ್ನು ಕಲೆ ಹಾಕುತ್ತೆ ಅನ್ನೋದಾದರೆ ಎಷ್ಟು ಕ್ಷಣಕ್ಕೆ ಯಾವ ನಿಮಿಷಕ್ಕೆ ಜೀವ ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗುತ್ತೆ. ಅದು ಸಂಜೆ 6ರಿಂದ 6:15 ಅನ್ನುವಂತಹ ಮಾಹಿತಿ ಇದೆ. ಇನ್ನು ಸಾವಿಗೆ ಕಾರಣ ಏನು ನೋಡಿ, ಇದೆಲ್ಲ ದೇಹದ ಮೇಲೆ ಆಗಿರುವಂತಹ ಗುರುತಿನ ಕುರಿತಂತೆ FSL ಕೊಟ್ಟಿರುವಂಥ ರಿಪೋರ್ಟ್. ಇನ್ನು ಸಾವಿಗೆ ಪ್ರಮುಖ ಕಾರಣ ಅಂತಿರುತ್ತೆ ನೋಡಿ, ಅದರಲ್ಲೂ ಮೈನ್ಯೂಟಾಗಿ ನೋಡೋದಾದರೆ ಅದು ಮೆದುಳಲ್ಲಿ ತೀವ್ರ ರಕ್ತಸ್ರಾವ ಆಗಿದ್ದರಿಂದಾಗಿ ಈ ಸಾವು ಸಂಭವಿಸಿದೆ ಅಂಥೇಳಿ FSL ರಿಪೋರ್ಟಲ್ಲಿ ಬಂದಿದೆ. ಯಾವುದೇ ರಿಪೋರ್ಟ್ ಬಂದರೂ ಕೂಡ ಲಾಸ್ಟಿಗೊಂದು ಲೈನ್ ಇರುತ್ತೆ, ಸಾವು ಯಾವ ಕಾರಣಕ್ಕೆ ಸಂಭವಿಸ್ತು ಅಂತ, ಅದಕ್ಕಿದು ಕಾರಣ. ರೈಟ್. ಇನ್ನು FSL ರಿಪೋರ್ಟ್ ಪಾರ್ಟ್ 2 ಅಂತ ನೋಡೋದಾದರೆ ದರ್ಶನ್ ಬಟ್ಟೆಯ ಮೇಲೆ ರಕ್ತದ ಕಲೆ ನೋಡಿ. RR ನಗರ ನಿವಾಸದಲ್ಲಿ ದರ್ಶನ್ ಬಟ್ಟೆಯನ್ನು ವಶಕ್ಕೆ ಪಡೆದುಕೊಳ್ತಾರೆ. ಕಪ್ಪು ಬಣ್ಣದ ಟೀಶರ್ಟ್, ನೀಲಿ ಜೀನ್ಸ್ ಪ್ಯಾಂಟನ್ನು ವಶಕ್ಕೆ ಪಡ್ಕೊಳ್ತಾರೆ. ಸೊ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಿರುವಂಥ ಪೊಲೀಸರು ರೇಣುಕಾಸ್ವಾಮಿಯ ರಕ್ತ ಮತ್ತು ದರ್ಶನ್ ಪ್ಯಾಂಟ್ನಲ್ಲಿರುವಂಥ ರಕ್ತ ಸೇಮ್ ಹೌದಾ ಅಲ್ವಾ, ಇದರ ಬಗ್ಗೆ ತನಿಖೆ ನಡೆಸಿದಾಗ FSL ರಿಪೋರ್ಟ್ ನೋಡಿ, ಪ್ಯಾಂಟ್ನಲ್ಲಿ ಚಿಮ್ಮಿದ ರೀತಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿರುತ್ತೆ. ಬಟ್ಟೆ ತೊಳೆದಿದ್ದರೂ ಲೂಮಿನಾಲ್ ಟೆಸ್ಟ್ನಲ್ಲಿ ರಕ್ತ ಪತ್ತೆಯಾಗಿದೆ. ಅಬ್ಬಬ್ಬಾ ನೋಡಿ, ಹತ್ಯೆಯಾದ ನಂತರದ ಸಂದರ್ಭದಲ್ಲಿ ಆ ಬಟ್ಟೆಯನ್ನು ವಾಶ್ ಮಾಡಿದ್ರೂ ಕೂಡ, ಆ ಬಟ್ಟೆಯನ್ನು ತೊಳೆದ್ರೂ ಕೂಡ ಸಾಕ್ಷಿ ಅನ್ನೋದು ಬಲವಾಗಿರುತ್ತೆ. ಅದು ಲೂಮಿನಾಲ್ ಟೆಸ್ಟ್ನಲ್ಲಿ ಪತ್ತೆಯಾಗಿದೆ. ಲಾಠಿ, ದೊಣ್ಣೆ, ಬೆಲ್ಟ್ನಲ್ಲಿ ರಕ್ತದ ಮಾದರಿ, ಇದು ಬಹಳ ಪ್ರಮುಖ. ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದಂತಹ ವಸ್ತುಗಳ ಸಾಕ್ಷ್ಯ, ಲಾಠಿ ಇರ್ಬೋದು, ದೊಣ್ಣೆ ಇರ್ಬೋದು, ಬೆಲ್ಟ್ನಲ್ಲಿ ರಕ್ತದ ಮಾದರಿ ಪತ್ತೆಯಾಗಿರುತ್ತೆ. ಅದನ್ನು FSL ಕಳಿಸಲಾಗುತ್ತೆ. ಅಲ್ಲೂ ಕೂಡ ಇಲ್ಲಿ ಪಾಸಿಟಿವ್ ಆಗಿದೆ, ತಾಳೆಯಾಗಿದೆ. ದರ್ಶನ್ ಮನೆಯ ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ರೇಪಿಸ್ ಪಟ್ಟಿ ಅಂತೇನಿರುತ್ತೆ ಮತ್ತು ದೊಣ್ಣೆಗಳ ಮೇಲೂ ರಕ್ತದ ಮಾದರಿ, DNA ಪರೀಕ್ಷೆಯಲ್ಲಿ ರಕ್ತದ ಮಾದರಿ ದೃಢವಾಗಿದೆ. ಸೊ ರೇಣುಕಾಸ್ವಾಮಿ ರಕ್ತಕ್ಕೂ ಮತ್ತು ದರ್ಶನ್ ಪ್ಯಾಂಟ್ ಇರ್ಬೋದು, ರಿಪೀಸಲ್ಲಿ ಏನು ಬಳಸಿದ್ರು, ದೊಣ್ಣೆ ಇರ್ಬೋದು, ಶರ್ಟ್ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಇರುವಂಥ ರಕ್ತಕ್ಕೂ ಸಾಮ್ಯತೆ ಲಭ್ಯವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.